ಸಂತಾನ ಮುರಿದಾದುರು ಕೇಳಲು ತಾಳಿರೋ ಶವ ಅವರರಿಯದಂದದಲ್ಲಿ ಹೋಗಬೇಕು ನಾನೀ ಕ್ಷಣದಿ. ಸುಭದ್ರ ರಾಯಭಾರ ಮುಗಿಯಿತು, ಸಾರಥ್ಯ ಸಂಧಾನ ಕಳೆಯಿತು, ನಮ್ಮ ಪ್ರಯತ್ನ ವ್ಯರ್ಥವಾಗಿ ಹೋಯಿತು. ಈ ಪ್ರಪಂಚ ನಮ್ಮದ್ದು ಎಂದು ಭಾವಿಸಿದೆವು. ಪ್ರಪಂಚವಿರುವಂತ ಎಲ್ಲರೂ ನಮ್ಮವರೇ ಎಂದು ನಾವು ತಿಳಿದಿದ್ದೇ ತಪ್ಪಾಗಿ ಹೋಯಿತು. ಹಾಗಲ್ಲದೆ ಇದ್ರೆ ನಮ್ಮ ಹಿತೈಷಿಗಳು ಬಂದಿರುವ ನನ್ನ ಭಾವ ಪಾರ್ಥ ನನ್ನ ವಿರೋಧಿ ಹತ್ತ ಗಯಗಂಧರ್ವನಿಗೆ ಭಾಷೆಯನ್ನು ಕೊಟ್ಟು ಇಟ್ಕೊಂಡಿದ್ದಾನೆ. ಇನ್ನು ವರ್ತಮಾನ ಕಿವಿಯೇ ಬಿತ್ತು. ನಾನು ಮುಖ್ಯವಾಗಿ ಕೇಳ್ತಿದ್ದೆ, ತಗ್ಗಿಯನ್ನು ಕಳಿಸಿಕೊಟ್ಟೆ, ಪ್ರಯೋಜನ ಆಗಲಿಲ್ಲ. ಸಾರಥ್ಯ ಕಳಿಸಿಕೊಟ್ಟೆ, ನಿಷ್ಪ್ರಯೋಜಕವಾಗಿ ಹೋಯಿತು. ಈಗ ಸ್ವತಃ ನಾನೇ ಯುದ್ಧ ಸನ್ನದ್ಧನಾಗಿ ರಾತ್ರಿ ಕಾಲದಲ್ಲಿ ಮಾರಿ ಪೂಜೆ ನೆವನ್ನು ಇಟ್ಟು ನಾವೆಲ್ಲ ಬಂದು ನಿಂತಿದ್ದೇವೆ. ಕಾಮ್ಯ ಕಾಡುವಿಗೆ ಬಂದು ನಿಂತ ಸಾಕ, ಪಾಂಡವರಿಗೆ ಗೊತ್ತಾಗಬೇಕೇ ಬೇಡವೆ? ಹಾಗಾಗಿ ಊದಿದಾನು ಹರಿ ಊದಿದನು ಹರಿಪಾಚ ಜಂಗಮ ಮೂಜ ಗಂಗಳು ಬೆದರ ಬೋಧಿಗಳ ನಟ್ಟಿದನು ಮುರಹರ ತಾತ ನಂಜೆಯ ನಲ್ಲಿಗೆ ಪಾಂಡವರ ಎದೆಗೆ ಬಿಸಿ ತಟ್ಟಬೇಕು. 3 ಲೋಟ ಗಂಡು ಮಗನ ಅಂತ ಆ ಗಂಡತೆ ಗಂಡು ಅರ್ಜುನ ಗುಂಡಿಗೆಗೆ ಬಿಸಿ ನಾಟಬೇಕು ಎಂದು ನನ್ನ ಮಹಾಪಾಂಚಜನ್ಯವನ್ನ ಊದಿ ಬಿಟ್ಟೆ. ಪಾಂಚಜನ್ಯವನ್ನು ಓದುವ ಮೂಲಕವಾಗಿ ಈ ಅರ್ಜುನನಿಗೆ ಆ ಕೃಷ್ಣ ಯುದ್ಧದ ಪಂಥಾಹ್ವಾನವನ್ನು ಕೊಟ್ಟಿದ್ದಾನೆ. ಸರಿ, ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವ ಸಲುವಾಗಿ ಇದೋ ಧನುವನ್ನ ನಡೆದ ಕ್ಷಣವೇ ಶ್ವೇತಾಶಬಂಧಿತವಾದಂತಹ ಮಣಿರಥ ಸಿದ್ಧವಾಗಿದೆ. ಹರಿಗೆ, ಗುರುವಿಗೆ, ಮಾತಾಪಿತೃವಿಗೆ ವಂದಿಸಿದವರಾಗಿದ್ದೇನೆ. ನಡೆಯುತ್ತೇವೆ ಯುದ್ಧಕ್ಕೆ, ನೋಡೋಣ. ನಾವು ಎಣಿಸಿದ್ದು ಸುಳ್ಳಾಗಿಲ್ಲ, ಪಳ್ಳಾಗಿಲ್ಲ. ಯಾರ ನಿರೀಕ್ಷೆ ಮಾಡ್ತಾ ಇದ್ದೇವೋ ಅವರೇ ಎದುರು ಬರ್ತಾ ಇದ್ದಾರೆ. ಆದರೆ ಪಾಂಡವರು ನಿಜವಾದ ನಮ್ಮ ಸತ್ವವನ್ನು ಬಿಡುವ ಹಾಗಿಲ್ಲ. ಅತಿಥಿ ಅಭ್ಯಾಗತರಿಗೆ ಯಾವ ಬಗೆಯ ಆದರ ನೀಡಬೇಕೆಂಬುದು ಅವರು ಚೆನ್ನಾಗಿ ಗೊತ್ತು. ಅವರ ಜೀವನ ಶುದ್ಧ ಬಂಗಾರವಾದ್ದು. ನೋಡೋಣ. ಕೃಷ್ಣ ಎಲ್ಲದರಲ್ಲೂ ನನಗಿಂತ ಹಿರಿಯ. ವಯಸ್ಸಿನಲ್ಲಿ ಹೌದು, ಹಣದಲ್ಲಿ ಹೌದು, ಬುದ್ಧಿಯಲ್ಲಿ ಹೌದು, ತಂತ್ರಗಾರಿಕೆಯಲ್ಲಿ ಹೌದು. ಮಹಾಜನವು ಏನು ಕಟ್ಟಿಸಬಂತಹ ಹಿರಿಯರು ಯಾವ ಹಾದಿ ನೀಡಿದ್ದಾರೋ ಅದೇ ಹಾದಿಯಲ್ಲಿ ನಾವು ಹೆಜ್ಜೆ ನೀಡಬೇಕಲ್ಲವೇ? ಕೃಷ್ಣ ಹೇಗೆ ಮುಂದುವರಿತಾನೆ ನೋಡ್ತೇನೆ, ಆಮೇಲೆ ನಮ್ಮ ವ್ಯವಹಾರ. ನಾವು ಹಿಡಿಸಿದ್ದೆಲ್ಲ ಸುಳ್ಳಾಗುತ್ತಾ ಇದೆಯಲ್ಲ. ಪಾಂಡವರ ಜೀವನ ಶುದ್ಧವಾದ ಬಂಗಾರಮಯವಾದ್ದು ಎಂದು ನಾನು ತಿಳಿದೆ. ಬಂಗಾರಕ್ಕೆ ತಾಮ್ರ ಬೆರಕೆ ಆಗಿದೆ ಎಂಬುದು ಈಗ ಅರ್ಥವಾಗ್ತಾ ಇದೆ. ನಮಗೆ ಅವಶ್ಯ ಬೇಕಲ್ಲ, ಅಗತ್ಯ ಇದೆಯಲ್ಲ, ನಾನೇ ಮಾತಾಡಿಸ್ತೇನೆ. ತುಂಟ ಗಾಯನ ನ್ಯವದಂಗ ಜಗಳ ತಯ್ಯತ್ತದಿನ್ನತ್ತಾದಿತ್ತ ತಯ್ಯತ್ತ ಧೀಂ ತದ್ದಿನ ತಯ್ಯತ್ ಧೀಂ ತದ್ದಿನ ತಯ್ಯ ಧೀಂ ತದ್ದಿನ ತಯ್ಯ ಧೀಂ ತೈ
ತುಂಟನಾಗಿಗ ಭಾವ ನೆಂಟ ಕರವ ಮುಗಿವೆ ನೆಂಟ ತನವ ಬಿಟ್ಟು ತುಂಟನಾಗಿಗ ಭಾವ ನೆಂಟ ಕರವ ಮುಗಿವೆ ನೆಂಟ ತನವ ಬಿಟ್ಟು ತುಂಟನಾಗಿಗ ಭಾವ ನೆಂಟ ಕರವ ಮುಗಿವೆ. ಭಾವಯ್ಯ, ಓ ದೇವ. ಅರ್ಜುನ, ಹಾ, ಏನ್ ಮಾಡೋಣ? ತುಂಟ ಗಯ ನನ್ನ ಅಪ್ಪ ನಿರ್ಮಲವಾದ ಸರೋವರನ್ನೇ ಒಬ್ಬ ಕಾಡ್ತಾರೆ, ಹಾ, ತುಂಟತನ ಹಲ್ಲಿ ಮಾಡ್ತಾರೆ. ಒಂದು ಕಲ್ಲನ್ನು ಬೀಸಾಕಿ ಅಲ್ಲಿ ತರಂಗಿ ಏಳುವ ಹಾಗೆ ನೀರು ಕೆದರುವ ಹಾಗೆ ಮಾಡ್ತಾರೆ. ಅದು ತುಂಟಿನ ವ್ಯವಹಾರ. ನಿರ್ಮಲಮಯ ಮಹತ್ತ ನಮ್ಮ ನೆಂಟತನ ಮಧ್ಯದಲ್ಲಿ ತುಂಟನಾಗಿ ಬಂದಲ್ಲ ಆ ಗಯಗಂಧರ್ವ, ಅವನ ಮಾತಿನ ಮೇಲೆ ವಿಶ್ವಾಸ ನಮಗೆ ನಿಟ್ಟು ಅವನು ಕಾಪಾಡುತ್ತೇನೆ ಎನ್ನುವ ಭರವಸೆ ಮಾತಾಡಿ ಏನು ಮಾಡಿದೆ? ನೆಂಟತನವನ್ನು ಬಿಟ್ಟು ನಮ್ಮಲ್ಲಿ ವೈರತ್ವವನ್ನು ಮುಂದೂಡಿದೆಯಲ್ಲ, ವೈರತ್ವವನ್ನು ಇರಿಸಿಕೊಂಡಿಯಲ್ಲ. ಇದು ಕ್ರಮವೇ ಪದ್ಧತಿ. ಬೇಡ ಬಿಡು, ಏನು ಮಾಡೋಣ? ಒಂದು ಆಸೆ ನಿಮಗಿತ್ತು, ಲೋಕ ಎಲ್ಲ ನಮಗೆ ಹೊಗಳ್ತಾ ಇದೆ, ಆದರೆ ನಾವು ಮಾತ್ರ ಕೃಷ್ಣನ ಸದಾಕಾಲ ಹೊಗಳಬೇಕು. ಲೋಕ ಎಲ್ಲ ನಮಗೆ ನಮಸ್ಕಾರ ಮಾಡ್ತಾ ಇದೆ, ಕೃಷ್ಣನಿಗೆ ಮಾತ್ರ ನಮಸ್ಕಾರ ಮಾಡಬೇಕು ಎನ್ನುವ ಆ ವಿಚಾರ ನಿಮ್ಮ ಅಂತರಗಳೇ ಹೊರಹೊಮ್ಮಿತ್ತು. ಆ ದಶೆಯಿಂದಲಾಗಿ ನನ್ನ ವೈರಿಗೆ ಸ್ಥಾನವನ್ನೇ ಕೊಟ್ಟಿದ್ದೀರಿ. ಅವನ ನೆಪದಿಂದಲಾಗಿ ಜಗವನ್ನು ಉಂಟು ಮಾಡಿ ನಮ್ಮ ವಿನಾಶಕ್ಕೆ ಬಂದಿರುವ ಒಂದರ ಭಾವ, ನಿನಗೆ ನಿನ್ನ ಸಂತಾನಕ್ಕೆ ನಿನ್ನ ಕುಟುಂಬಕ್ಕೆ ನಮ್ಮ ನಮಸ್ಕಾರ ಮಹಾರಾಯ. ಭಾವನಾ ನಿನ್ನ ಸ್ವಭಾವ ಅರಿಯದೆ ಭಾವನಾ ನಿನ್ನ ಸ್ವಭಾವ ಅರಿಯದೆ ಭಾವನಾ ನಿನ್ನ ಸ್ವಭಾವ ಅರಿಯದೆ ಭಾವನಾ ನಿನ್ನ ಸ್ವಭಾವ ಅರಿಯದೆ ನಿನ್ನ ಸ್ವಭಾವ ಅರಿಯದೆ ಭಾವನೆ ನೂತ ಬರಿದೆ ಸ್ವಭಾವ ಅರಿಯದೆ ಭಾವನೆ ನೂತ ಬರಿದೆ 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 ಸ್ವಭಾವವನರಿಯದೆ ಭಾವನೆ ನೂತ ಬರಿದೆ ಭಾವನೆ ನೂತ ಬರಿದೆ ಸ್ವಭಾವ ಅರಿಯದೆ ಭಾವನೆ ನೂತ ಬರಿದೆ ಹೀಗೆಮ್ಮ ಜೀವ ಘಾತಾಗ ಭಾವಿಸಲೀಗೆಮ್ಮ ಜೀವ ಘಾತಾಗೆ ಬಂದ
ಅರ್ಜುನ, ಯಾವ ಹುತ್ತದಲ್ಲಿ ಹ್ಮ್ ಯಾವ ಹಾವಿರುತ್ತದೆ ಎನ್ನುವುದಾಗಿ ಹ್ಮ್ ತಿಳಿಯುವುದು ಸುಲಭವಲ್ಲ. ಹೌದು. ಹಾಗೆ ಹ್ಮ್ ನಮ್ಮ ಭಾವನ ಮನಸ್ಸಿನಲ್ಲಿ ಹ್ಮ್ ಏನು ಹುದಿಕೊಂಡಿದೆ ಹಾ ಕಷ್ಟ ತಿಳಿಯುವುದು. ಹಾ ಹಾ ಒಂದು ಕಾಲದಲ್ಲಿ ಹಾ ತಾಯಿ ಹೇಳುವಂತೆ ಹ್ಮ್ ಮಗು ನೀನು ಮಣ್ಣನ್ನ ತಿಂದಂತೆ ನೋಡೋಣ ಹಾ ಬಾಯಿ ತಿರಿ ಅಂತ. ಆವಾಗ ಅವಳಿಗೆ ಕಂಡಿದ್ದು ಅಲ್ಲಿ ಬ್ರಹ್ಮಾಂಡ. ನಿಜಕ್ಕೂ ಮಣ್ಣು ಕಾಣಬೇಕಾಗಿತ್ತು, ಬದಲಾಗಿ ಈ ವಿಶ್ವರೂಪ ದರ್ಶನವಾಯಿತು ಅಂತಾದ್ರೆ ಹಾ ನಿನ್ನ ಯಾವತ್ತೂ ಕಾರ್ಯಕ್ಕೂ ಹಾಗಲ್ಲದೆ ಕಾರಣಕ್ಕೂ ಸಂಬಂಧ ಇಲ್ಲ ಎನ್ನುವುದು ಸ್ಪಷ್ಟವಲ್ಲವೇ? ಬಹಿರ್ದೇಶದಲ್ಲಿ ಕಾಣಬಹುದಂತ ನಿನ್ನ ಯಾವತ್ತೂ ವ್ಯವಹಾರಕ್ಕೂ ನಿನ್ನ ಮನಸ್ಸಿನಲ್ಲಿ ಹುದಿಕೊಂಡಂತ ಅಂಶಕ್ಕೂ ಪ್ರಭೇದ ಇದೆ ಎನ್ನುವುದು ಸ್ಪಷ್ಟವಲ್ಲವೇ? ಒಂದು ಕಾಲದಲ್ಲಿ ಮಮ ಪ್ರಾಣಾಹಿ ಪಾಂಡವ ನಮ್ಮನ್ನ ಸಲಹುತ್ತೀಯ ಹೀಗೆ ತಿಳಿದಿದ್ದವು ಆ ನಿನ್ನ ಮಾತನ್ನು ಕೇಳಿ ಚೆನ್ನಾಗಿ ನೋಡಿಕೊಂಡಿದ್ದ. ಹೌದು, ಎಲ್ಲಿಯವರೆಗೆ ನಾವು ಸರಿಯಾಗಿ ಪ್ರಬಲರಾಗಿ ಬೆಳೆಯುವವರಿಗೆ ಈಗ ಗೊತ್ತಾಯ್ತು ಯಾಕೆ ಹೀಗೆ ನಮ್ಮನ್ನ ಸಲಹಿದೆ ಬೆಳೆಸಿದೆ ಎನ್ನುವುದಾಗಿ. ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ, ಯಾಕೆ ಹೆಚ್ಚು ಮಾಂಸ ಸಿಗ್ತದೆ. ಹಾಗೆ ನಮ್ಮನ್ನ ಸರಿಯಾಗಿ ಬೆಳೆಸಿದ್ರೆ ಲೋಕ ವಿಶುದ್ಧವಾದಂತಹ ಕೀರ್ತಿನ ನಾವು ಪಡೆದ ಸಮಯದಲ್ಲಿ ನಮ್ಮನ್ನ ಕೊಂದು ಬಿಟ್ರೆ ನಿನಗೆ ಲೋಕಲೋಕಾಂತರದಲ್ಲಿ ವಿಶೇಷವಾದಂತಹ ಕೀರ್ತಿ ಉಂಟಾಗ್ತದಲ್ಲ. ಈ ಕಾರಣಕ್ಕಾಗಿ ನಮ್ಮನ್ನ ಸಲಹಿದೆ, ಈ ಕಾರಣ ನಮ್ಮನ್ನ ಕೊಲ್ಲಲಿಕ್ಕೆ ಬಂದೆ. ಇಂಥ ಮಹಾನುಭಾವ ನಮಸ್ಕಾರ. ಬುದ್ಧಿವಂತ ಬುದ್ಧಿವಂತ ಬುದ್ಧಿವಂತರ ಕಾಲ ಬುದ್ಧುವಾದನ ಕೇಳು. ಬುದ್ಧಿವಂತರ ಕಾಲ ಬುದ್ಧುವಾದನ ಕೇಳು, ಬುದ್ಧುವಾದನ ಕೇಳು. ಬುದ್ಧಿವಂತರ ಕಾಲ ಗುದ್ದುವಾತನೆ ಕೇಳು, ಗುದ್ದುವಾತನೆ ಕೇಳು. ಕಾಲ ಗುದ್ದುವಾತನೆ ಕೇಳು, ಗುದ್ದುವಾತನೆ ಕೇಳು, ಗುದ್ದುವಾತನೆ ಕೇಳು. ಇದ್ದೂರೋ ಹಗೆಯೂ ವ್ಯರ್ಥ, ಇದ್ದೂರೋ ಹಗೆಯೂ ವ್ಯರ್ಥ, ಇದ್ದೂರೋ ಹಗೆಯೂ ವ್ಯರ್ಥ. ಸುದ್ದಿ ಇಲ್ಲದಗಾಗಿ ಬದ್ಧ ವೈರಿಯ ತಂದು, ಸುದ್ದಿ ಇಲ್ಲದಗಾಗೆ, ಸುದ್ದಿ ಇಲ್ಲದಗಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟು ಕೊಂಡೆ ಪಾರ್ಥ. ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟುಕೊಂಡೆ, 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 ಕದ್ದಿಟ್ಟುಕೊಂಡೆ ಪಾರ್ಥ. ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟುಕೊಂಡೆ ಪಾರ್ಥ. ಸುದ್ದಿ ಇಲ್ಲದ ಹಾಗೆ ಬದ್ಧ ವೈರಿಯ ತಂದು ಕದ್ದಿಟ್ಟುಕೊಂಡೆ, ಕದ್ದಿಟ್ಟುಕೊಂಡೆ, ಕದ್ದಿಟ್ಟುಕೊಂಡೆ ಪಾರ್ಥ, ಕದ್ದಿಟ್ಟುಕೊಂಡೆ ಪಾರ್ಥ.
ಅವರು ಸ್ವಂತಕ್ಕೆ ಬಿಟ್ಟಿದ್ದು. ನನ್ನಲ್ಲಿ ಕಂಡಳು ತಾಯಿ ಬ್ರಹ್ಮಾಂಡವನ್ನು ಅವಳು ಆರೋಪಿಸಿದ್ದಾರೆ. ತನ್ನ ಮುದ್ದಿನ ಕಂದರ ಬಾಯಲ್ಲಿ ಬ್ರಹ್ಮಾಂಡ ಕಂಡೆ. ತಾಯಿ ತನ್ನದು ಅಪರಾಧ ಅಲ್ಲ. ಹಾಗ ನಿಮ್ಮನ್ನ ಮಮ ಪ್ರಾಣಾಹಿ ಪಾಂಡವ ಎಂದೆ. ಆದರೆ ಒಂದು ಮಗು ಬೆಳೆಯಬೇಕು ಎಲ್ಲಿವರೆಗೆ ನಾವು ನೋಡಬೇಕು ಹೇಳು? 16 ವರ್ಷದವರೆಗೆ. ಅದರ ಆಚೆ ಅವರ ಸ್ವಂತ ನಿಲುವಿನ ಮೇಲೆ, ಸ್ವಂತ ಕಾಲದ ಮೇಲೆ, ಸ್ವಂತ ಬಲದ ಮೇಲೆ ನಿಲ್ಲಬೇಕಾದ ಲಕ್ಷಣ. ಅದು ಆಚು ಕಾಪಾಡ್ತಂತ ಆದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ, ಅದು ಸ್ವಂತಕ್ಕೆ ಇಲ್ಲ ಅಂತ ಅರ್ಥ. ಹೋಗಲಿ ಬಿಡು, ನಿಮ್ಮ ಥರ ನೀವು ಇಟ್ಕೊಳ್ಳಿಲ್ಲ ಅನ್ನೋದು ಕಾರಣ. ಈಗಯ್ಯ ಎಲ್ಲೋ ಇದ್ದ ಅವನನ್ನು ಕೃಷ್ಣ ವೈರಿ ಅಂತ ತಿಳಿದು ಉಪಾಯಿಂದ ಯಾರಿಗೂ ಗೊತ್ತಿಲ್ಲದಿದ್ದ ಹಾಗೆ ಬಾ ಎಂದು ಕರೆದು ಅವನಿಗೆ ಅಭಯ ನೀಡಿ ನಂಬುವ ಹಾಗೆ ಮಾಡಿ ಅವನನ್ನು ಕದ್ದಿಟ್ಟುಕೊಂಡೇ ಪಾರ್ಥ. ನಿನ್ನೆ ಕೆಟ್ಟ ಕೆಲಸಕ್ಕೆ ಏನು ಹೇಳ? ಅಂದ್ರೆ ಕದ್ದಿಟ್ಟುಕೊಂಡಿದ್ದೇನೆ ನಾನು ಎನ್ನುವುದಾಗಿ ನನ್ನ ಮೇಲೆ ಕಳ್ಳತನದ ಆರೋಪವನ್ನು ಮಾಡ್ತಿ. ಕಳ್ಳ 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 ಒಳ್ಳೆ ಕಳ್ಳ. ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು, ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯ 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 ಕೊದ್ದು ತಿಂದವನೇ ನಾನು. ಬೆಣ್ಣೆಯ ಕೊದ್ದು ತಿಂದವನೇ ನಾನು, ಕೊದ್ದು ತಿಂದವನೇ ನಾನು, ಬೆಣ್ಣೆಯ ಕೊದ್ದು ತಿಂದವನೇ ನಾನು, ಬೆಣ್ಣೆಯ ಕೊದ್ದು ತಿಂದವನೇ ನಾನು, ತಿಂದವನೇ ನಾನು, ಬೆಣ್ಣೆಯ ಕೊದ್ದು ತಿಂದವನೇ ನಾನು. ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯೇಳ, ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯೇಳ, ರುಕ್ಮಿಣಿಯೇಳ, ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ಇದ್ದವರ್ ಅರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು 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 ತಂದಿರುವೆ ನೀನು. ಅರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು. ಇದ್ದವರರಿಯದಂದದಲ್ಲಿ ರುಕ್ಮಿಣಿಯಳ ಕದ್ದು ತಂದಿರುವೆ ನೀನು, ಕದ್ದು ತಂದಿರುವೆ ನೀನು. ಅರ್ಜುನ, ದಯನನ್ನು ನಾನು ಕದ್ದುಕೊಂಡು ಬರಲಿಲ್ಲ. ಅವನಾಗಿ ಮನೆಯ ಬಾಗಿಲಿಗೆ ಬಂದ. ದೇಹಿ ಎನ್ನುವುದಾಗಿ ಹೇಳಿದ. ಯಾರು ದೇಹಿ ಅಂತ ಹೇಳ್ತಾರೋ ಅವರಿಗೆ ನಾಸ್ತಿ ಎನ್ನುವಂತಹದ್ದು ನಮ್ಮ ಆರ್ಯ ಕುಲದ ಪದ್ಧತಿ ಅಲ್ಲ. ಈ ಕ್ಷಾತ್ರಿಯ ಧರ್ಮದ ನೆಲೆಯಲ್ಲಿ ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ, ಪ್ರಾಣದಾನವನ್ನು ಮಾಡಿದ್ದೇನೆ. ಕಾರಣ ಇಲ್ಲಿ ನಾನು ದೋಷಿ ಅಲ್ಲ ಹಾಗೆ ಅಂತ
ಕದ್ದ ಆರೋಪವನ್ನು ಕೊಡುತ್ತಿರುವಂತ ನೀನೇ ಹಾ. ದೊಡ್ಡ ಕಳ್ಳ. ಬರೀ ಕಳ್ಳ. ಹಾ. ಶುದ್ಧ ಕಳ್ಳ ನೀನು. ಕಳ್ಳತನ ಹಾಗಿರ್ಬೇಕು. ಹೌದು. ಶುದ್ಧ ಕಳ್ಳತನ. ಬರೀ ನಿಮ್ಮಲ್ಲಿಲ್ಲ ಅದು. ಬರೀ ಶುದ್ಧ ಮಾತ್ರ ಕಳ್ಳತನ. ಅಲ್ಲ, ಹಾ. ಶುದ್ಧ ಕಳ್ಳರ ರಾಜಗುರು. ಇಷ್ಟು ಬಿರುದುಂಟು ಮಹಾರಾಜ. ಸಣ್ಣವರು ಅಲ್ವೇ ಅಲ್ಲ, ಛೇ, ಛೇ. ಎತ್ತರವಾದ ಬಿರುದು. ಹೌದು ಅದು ಇರ್ಲಿ. ಬೇರೆಯವರಿಗೆ ಪಾಠ ಕೊಡುವಷ್ಟು ಹಾ. ಗುರು ದೊಡ್ಡ ನೀನು. ಹಾ. ಇಂತಹ ಕೆಲಸ ಎಲ್ಲಿ ಮಾಡಿದ್ದೇನೆ ಹಾ. ಎನ್ನುವ ಪ್ರಶ್ನೆ ಬರಬಹುದು. ಹಾ, ನೋಡು. ಒಂದು ಕಾಲದಲ್ಲಿ ಹಾ. ಶಿಶುಪಾಲನಿಗೆ ಸಂಬಂಧ ಆ ಭೀಷ್ಮಕ ಹಾ. ಮುಂದುವರಿಸಿದ್ದ. ಹಾ. ರುಕ್ಮಿಣಿಯ ವಿಷಯದಲ್ಲಿ ಹೇಳ್ತಾ ಇರೋದು. ಆದ್ರೆ ಅಲ್ಲಿದ್ದವರಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ರುಕ್ಮಿಣಿಯನ್ನ ಕಾಳಿಕಾಲಯದಿಂದ ತಂದು ಮದುವೆ ಆಗ್ಬಿಟ್ಟೆ ನೀನು. ನೋಡು. ಇಂಥ ದೊಡ್ಡ ಕಳ್ಳ ಇನ್ನೊಬ್ರು ಬೇರೆ ಆರೋಪ ಮಾಡ್ತಾರೆ. ನನ್ನ ಆದರ್ಶನ ನೀನು ಹೊತ್ತಿಯಲ್ಲ. ಸುಭದ್ರಾ ದೇವಿಯನ್ನ ಗಡ್ಡ ಬಿಟ್ಕೊಂಡು ಹೋಗಿ ಹಾ, ಕದ್ಬಿಟ್ಟು ಬರ್ಲಿಲ್ವಾ? ಉಪದೇಶ ಕೊಟ್ಟವ ನೀನೆ. ಹಾಗೋ ನಿನಗೆ ಅನುಕೂಲವೇ ಆಯ್ತಲ್ಲ ಅದು. ಆದ್ರೆ ರುಕ್ಮಿಣಿ ಹರಬೆ ಹಾ. ಪತ್ರ ಬರ್ತಿದ್ದಳು, ಬರದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಹೌದಾ? ನಾನು ಅವಳ ಹತ್ಯೆಗೆ ಪರ್ಯಾಯವಾಗಿ ಕಾರಣ ಆಗ್ತೇನೆ ಎಂದು ತಿಳಿದು ಧರಿಸಿದ್ದೇನೆ. ತಪ್ಪೇನು ಅಲ್ಲ. ಏನ್ ಹೇಳಿದೆ ನೀನು? ಹಾ. ಏನ್ ಹೇಳಿದೆ? ಶುದ್ಧ ಕಳ್ಳರ ರಾಜ ಗುರುವಿನಂತೆ ಬೆಣ್ಣೆಯನ್ನು ಕರಗಂಧರ್ವವನ್ನು ಬೇಡಿದ, ಹಾ. ಅಭಯ ಕೊಟ್ಟೆ. ಸತ್ಪಾತ್ರ ದಾನ ಮಾಡಬೇಕು. ಸತ್ಪಾತ್ರ ಹೌದಾ ಅಲ್ವಾ ಹಾ. ಎಂದು ಪರೀಕ್ಷೆ ಮಾಡಬೇಕಾದ್ದು, ಅದನ್ನು ಮಾಡಲಿಲ್ಲ. ಹಾ. ಅರ್ಜುನ, ಏನು? ಒಂದು ಮಾತು ಹೇಳ್ತೇನೆ, ಹಿತವಾಗಿ ಕೈಯಾಗ ತಂದು ಬಿಟ್ಟುಕೊಡು. ಬಿಟ್ಟುಕೊಳ್ಳಿಕ್ಕಿಲ್ಲ. ತಪ್ಪಾಗ್ತದೆ ಬಿಟ್ಟುಕೊಟ್ರೆ ನಾನು ಬಿಡುವುದಿಲ್ಲ, ಆಗ್ತದೆ. ಬಿಡುವುದಿಲ್ಲ, ಬಿಡ್ಲಿಕ್ಕಿಲ್ಲ. ನೋಡೋಣ. ಹರಿಮಯ ಶಕ್ತಿಯ ಬಿಡಲಂದು, ಹರಿಮಯ ಶಕ್ತಿಯ ಬಿಡಲಂದು ಬೇನ ಕ್ಷಿದು ಬಂದು, ಹರಿಮಯ ಶಕ್ತಿಯ ಬಿಡಲಂದು ಬೇನ ಶಿರ ಕತ್ತರಿಸೋದು ಬಂದು. ಹರಗೋರ್ಮ ಅಂತ ಸಂಗ್ರಾಮ ಸಾಗ್ತಾ ಇದೆ. ಇದರಲ್ಲಿ ಅರ್ಜುನಿಗೂ ಗೆಲುವಿಲ್ಲ, ನಮಗೂ ಗೆಲುವಿಲ್ಲ, ಇಬ್ಬರು ಸೋಲು ಇಲ್ಲ. ಹಾಗಾದ್ರೆ ಇನ್ನೇನು ಮಾಡಲಿ? ಮಾಡ್ತೇನೆ ಒಂದು ಉಪಾಯ. ಕಯಗಂಧರ್ವ ಎಲ್ಲಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಈ ಚಕ್ರಕ್ಕೆ ರುಚಿಯನ್ನು ಕೊಡ್ತೇನೆ. ಯಾರಿಗೂ ಗೊತ್ತಿಲ್ಲದಿದ್ದ ಹಾಗೆ ಅವನ ರುಂಡವನ್ನ ಕಡಿದು ಚೆಲ್ಲುತ್ತೇನೆ. ಹಾಯ್ ಓಯ್, ಭಾವಯ್ಯನವರು. ನಾವಿಲ್ಲೇ ಇದ್ದೇವೆ. ಓ, ಇಲ್ಲೇ ಇದ್ದೀರಾ? ಓ, ಜಯ. ಇಲ್ಲೇ ಇದ್ರೆ ಹಾ. ನಾವು ಇಲ್ಲೇ ಹೇಳೋ ಒಂದೆರಡು ಮಾತನ್ನು ಕೇಳ್ಕೊಳ್ಬೇಕು. ಅದೇನದು? ಕಾಕ್ಷನೆ ಕೇಳಯ್ಯ ದಿಕ್ಕಾಕೋ ತರಿಕಿಟ ಪುಂಡರಿ ಕಾಕ್ಷನೆ ಕೇಳಯ್ಯ ಪುಂಡರಿ ಕಾಕ್ಷನೆ ಕೇಳಯ್ಯ ಭಾಷೆ ಗೊಂಡುದ ಕನುಮಾಗು ಏಳಿಯ ಭಾಷೆ ಗೊಂಡುದ ಅನುವಾಗು ಏಳಯ್ಯ 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 ಭಾವಯ್ಯ ಉಂಡಗಳನ್ನು ಕುಂಡಗಳನ್ನು ಮಾಡಿಸು ಬೇಗ ಕುಂಡಗಳನ್ನು ಮಾಡಿಸು ಬೇಗ ಕುಂಡಗಳನ್ನು ಮಾಡಿಸು ಬೇಗ ಮಾರ್ತಾಂಡ ನಂಬುದಿಗೆ ಸಾರಿದನೀಗ ಮಾರ್ತಾಂಡ ನಂಬುದಿಗೆ ಸಾರಿದನೀಗ ಮಾರ್ತಾಂಡ ನಂಬುದಿಗೆ ಸಾರಿದನೀಗ
ಪುಂಡರೀಕಾಕ್ಷನೆ ಕೇಳಯ್ಯ ಪುಂಡರೀಕಾಕ್ಷನೆ ಕೇಳಯ್ಯ. ಓ ಕೃಷ್ಣ, ಅರ್ಜುನ, ಈ ಬಹಿರ್ದಿಸೆಯನ್ನು ನೋಡುತ್ತಾ ಇದ್ದೀಯಾ? ಹೌದು. ಅದೋ 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 ಏನು? ಕೊಳದರು ಅಂತ ಹಾ ಆ ತಾವರೆ ಹಾ ಈಗಾಗಲೇ ಮುಚ್ಚಿಕೊಂಡಿದೆ. ಹಾ. ಅಲ್ಲಿ ನೋಡು, ಕುಮುದ ಅರಳಿಕೊಂಡಿದೆ. ಹಾ. ಆ ಕಡೆ ನೋಡು, ಅರಳುವ ಮುಚ್ಚುವ ಕಾಲ ಅವರಿಗೆ ಪಾಲಿಗೆ ಅದೇ ಸಮಿತವಾಗಿದೆ. ಅದೇ ಅದೇ ಹಾ ಅಂದ್ರೆ ಹಾ ಆ ಭಗವಾನ್ ಭಾಸ್ಕರ ದೇವ ಹಾ. ಪಶ್ಚಿಮ ಬುದ್ಧಿಯನ್ನ ಸಾರುತ್ತಿದ್ದಾನೆ. ಕಾಲ ಕಾಲ ಕಾಲಕ್ಕೆ ತಲೆ ಬಾಗಿದ್ದಾನೆ. ಕಾಲ ಹಾ. ಅಂದ್ರೆ ರಾತ್ರಿಯ ಕಾಲ ಆಗ್ತಾ ಇದೆ. ಅದೇ ಆಗುತ್ತಿರುವುದನ್ನೇ ಹಾ ನೀನು ಸ್ವಲ್ಪ ಹೀಗೆ ಲಕ್ಷ್ಯೀಕರಿಸಿದ್ರೆ ಹಾ ಮಾಡಬೇಕಾದಂತ ಹಾ. ಕರ್ತವ್ಯದತ್ತ ನೀನು ಜಾಗೃತನಾಗ್ತೀಯ. ಸಾಯಂಕಾಲ ಸಮಯದಲ್ಲಿ ಏನು ಮಾಡಬೇಕು, ಏನ್ ಮಾಡ್ಬೇಕು? ಮಧ್ಯಾಹ್ನದ ಕಾಲ ಏನು ಮಾಡಬೇಕು ನಮಗೆ ಗೊತ್ತಿಲ್ವದು. ಈಗ ಗೊತ್ತಿಲ್ಲ. ಏನು? 8ನೇ ದಿವಸ ಸಾಯಂಕಾಲದೊಳಗಾಗಿ ಹಾ ಗಾಯನ ಕಂಠವನ್ನ ಕಳೆದೇ ಹೋದ್ರೆ ಹಾ. ಅಗ್ನಿಯಲ್ಲಿ ಬೀಳ್ತೇನೆ, ಅಗ್ನಿ ಪ್ರವೇಶ ಮಾಡ್ತೇನೆ ಅನ್ನೋ ಪ್ರತಿಜ್ಞೆ ಹಾಗೆ. ಸಾಯಂಕಾಲ ಆಗ್ತಾ ಬಂತು. ಹೌದು. 8ನೇ ದಿವಸ ಇದು. ಹೋಗಿ. ಇನ್ನೂ ದೇವರು ಹಾ. ಪ್ರತಿಜ್ಞೆಯನ್ನು ಮುಂದುವರಿಸಲಿಲ್ಲ. ಗಾಯನ ಕಂಠ ಹಾಗೆ ಉಂಟು. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ಪ್ರತಿಜ್ಞಾ ಭಂಗ ದೋಷ ನಿಮ್ಗೆ ಉಂಟಾಗಿದೆ. ಹಾ ಓ ಅಲ್ಲಿ ಹಾ ಒಳ್ಳೆಯ ಸ್ಥಳ ನೋಡಿ ಹಾ ಕಲ್ಲು ಮುಳ್ಳು ಇದ್ರೆ ಆಚೆ ನೀನು ಸರಿಸ್ಕೋ. ಹಾ ಹಾ. ನಿನ್ನ ಆಯತ್ತೆ ಒಂದು ಗುಂಡಿ ಮಾಡಿಬಿಡ. ಕಲ್ಲು ಮುಳ್ಳು ಇದ್ರೆ ನಾನು ತರಿಸಬೇಕಾ? ಒಳ್ಳೆ ಒಂದು ಗುಂಡಿ. ಸ್ವಲ್ಪ ಸಹಾಯ ಮಾಡು. ಬೇಡ, ಹಾ? ಯಾಕಂದ್ರೆ ಸ್ವಸಹಾಯ ಮಾಡುವ ಶಕ್ತಿ ಸಾಮರ್ಥ್ಯ ನಿನಗೆ ಉಂಟು. ಹಾಗಾದ್ರಿಂದ ಹಾಗೆಲ್ಲ ಕುಂಡ ಮಾಡಬೇಕು. ಹೌದು. ಯಾರ ಅಳತೆಗೆ? ನಿನ್ನ ಅರ್ಥಗೆ, ನನ್ನ ಅಳತೆಗೆ ನಿನ್ನ ಅಳತೆಗೋ? ನಿನ್ನ ಅರ್ಥಗೆ ಬೇಕು. ನಾನು ಯಾಕೆ ಬೀಳ್ಬೇಕು? ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಅಂಥ ಗಂಡ ದ್ರೋಹಗಳ ಮಾಡಿದುದೇನು ಅಂಥ ಭಂಡ ದ್ರೋಹಗಳ ಮಾಡಿದುದೇನು ಕಂಡ ಕಾರ್ಯಗಳೆಸಗಿದೆ ನಾನು ಕಂಡ ಕಾರ್ಯಗಳ ಎಸಗಿದೆ ನಾನು ಭ್ರಮೆಗೊಂಡು ಎನ್ನೊಳು ಮಾತಾಡಿದೆ ನೀನು 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 ಫಲಗುಣ ಕೃಷ್ಣ, ಭ್ರಮಾಲೋಕ ಯಾರಿಗೆ ನಿನಗೆ ಹೇಗೆ? ಹಾಗಂತ ಇದ್ರೆ ಹೊಂಡ ಮಾಡಬೇಕು, ಕುಂಡ ಆಗಬೇಕು, ಹೌದು. ನಾನು ಬಿಡಬೇಕು. ಯಾಕೆ ಬಿಡಬೇಕು? ಪ್ರತಿಜ್ಞಾ ಭಂಗ ದೋಷ ನಿನಗುಂಟಾಗಿದೆ. ಭಾಷೆ ತಪ್ಪಿದಲ್ವೇ? ಹೌದು. ತಪ್ಪಿದ್ರೆ ದೋಷ ತಪ್ಪಿದ್ದಿ ಇಲ್ಲ. ಕಂಡ ಕೆಲಸವನ್ನ ಮಾಡಿ ಪೂರೈಸಿದ್ದೇವೆ. ನಮ್ಮ ಪ್ರತಿಜ್ಞೆಯಂತೆ ಆಗಿದೆ. ಭ್ರಮೆಷ್ಟು ನಾನು ಏನೆಲ್ಲ ಮಾತಾಡಬೇಡ, ನೋಡಿ ವಿಚಾರ ಮಾಡು. ಜನರು ಪತ್ತಾಳಿಕೆ ಕಂಡನು ಜನರು ಪತ್ತಾಳಿಕೆಯ ಕಂಡನು ಕತ್ತರಿಸಿಗ ಗಯನ ಕೊರಳ ತೋಂಡನು ಕಾಂಡಿರೆ ರವಿ
ಶಶಿಗಳು ಈ ಭಂಡಗತಿಯ ದ್ರೋಹಗಳು ಈ ಭಂಡಗತಿಯ ದ್ರೋಹಗಳು ಕಂಡಿರವಿತರ ಶಶಿಗಳು ಈ ಭಂಡಗತಿಯ ದ್ರೋಹಗಳು ಕಂಡಿರೆ ಶಶಿಗಳು ಕಂಡಿರೆ ದ್ವಾದಶಾದಿತ್ಯರು ಕಂಡಿರೆ ರುದ್ರಾದಿತ್ಯರು ಈ ಕೃಷ್ಣ ಎಂತ ಭಂಡತನದ ಕೆಲಸವನ್ನು ಮಾಡಿದ್ದಾನೆ. ಇವರನ್ನ ಅರಕ್ಷಣದಲ್ಲಿ ಕಾಶಿಗೆ ಕಾಲೆಯುತ್ತೆ ಗುಣ ಕಾಶಿಗೆ ಕಲೆಯುಂಟೆ ಪರುಗುಣ ಕಾಶಿಗೆ ಕಲೆಯುಂಟೆ ಪರುಗುಣ ಎನ್ನ ಭಾಷೆಗೆ ಎರಡುಂಟೆ ಕೇಳನ್ನ ಎನ್ನ ಭಾಷೆಗೆ ಎರಡುಂಟೆ ಕೇಳನ್ನ ಕಲೆಯಲ್ಲೇ ಕಂಡಿರಲಿಲ್ಲ. ನಮ್ಮ ಭಾಷೆಗೆ ಎರಡು ಇಲ್ಲವೇ ಇಲ್ಲ. ನಾವು ಹೇಗೆ ಮಾತಾಡ್ಬೇಕೋ ಹಾಗೆ ಮಾಡಿ ಪುರುಷಿದ್ದೇವೆ. ಏನೇ ಇದ್ರು ನೀನು ಮೋಸ ಮಾಡಿದ್ದೀಯ. ಹೌದಾ? ನನಗೆ ಗೊತ್ತಿಲ್ಲದ ಹಾಗೆ ಕಂಠವನ್ನು ಅರಿತಿದ್ದೀಯ. ನಿನ್ನ ಕಂಠವನ್ನು ಅರಿತೇನೆ. ಮಾನು ಮಾನೆಂದೆನು ತಡೆದರು ಮಾನು ಮಾನೆಂದೆನು ತಡೆದರು ಸ್ಥಾಣುವಾಣಿ ಬರಲು ಮಾಣಿಂದೆನು ತಡೆದರು ಸ್ಥಾಣುವಾಣಿ ವರರು ಮುಟ್ಟಿದ ರಾಣಿ ನಿಮಗೆನುತ ಮುಟ್ಟಿದ ರಾಣೆ ಆಣೆಯನ್ ದೇವರುಗಳೇ ಹೇಳ್ತಾ ಇದ್ದಾರೆ. ಆಣೆ ಆಣೆಯನ್ ದೇವರ ಆಣೆ. ಹಾಗಾದ್ರೆ ಇದು ಯಾವ ಆಣೆ? ಹೌದು, ನಮ್ಮ ಜೀವನಕ್ಕೆ ಒಂದು ಬಂಧನದ ಕಡಿವಾಣದ ಆಜ್ಞೆ ಅದು ಆಣೆ ಸ್ವರೂಪವಾಗಿ ಹೊರಹೊಮ್ಮಿದೆ. ವಾಣಿ ಬ್ರಹ್ಮನ ಮುಖೇನವಾಗಿ, ಶಿವ ಪಾರ್ವತಿಯ ಮುಖೇನವಾಗಿ, ದೇವತೆಯ ಮುಖೇನವಾಗಿ ಆ ಸ್ವರ ಹೊರಹೊಮ್ಮುತ್ತಾ ಇದೆ. ಆಗಲಿ ಸಂತೋಷ. ಅರ್ಜುನ, ಏನೋ ಧ್ವನಿ ಕೇಳುತ್ತಾ ಇದೆ, ಶರೀರ ಮಾತ್ರ ಕಾಣುತ್ತಾ ಇಲ್ಲ. ಬಹುಶಃ ಇದನ್ನೇ ಅಶರೀರವಾಣಿ ಅಂತ ಕರೆದಿರಬೇಕು. ನಿನಗೆ ಹೇಗೋ ನನಗೂ ಮಾಡು ಮಾಡು ಅಂದ್ರೆ ಅಲ್ಲಿಗೆ ನಿಲ್ಲಿಸುವ ಯುದ್ಧವನ್ನ ಮುಂದುವರಿಸಬೇಡ ಎನ್ನುವುದಾಗಿ ಆ ದೇವತೆಗಳು, ಆ ಅತೀತವಾದ ಶಕ್ತಿ ಆಜ್ಞಾಪಿಸುತ್ತಾ ಇದೆ. ಅದಕ್ಕೆ ತಲೆ ನಾನು ಬಾಗಿದ್ದೇನೆ. ಕೃಷ್ಣ ಅರ್ಜುನ, ಈಗ ಗೊತ್ತಾಯ್ತಲ್ಲ ನನಗೆ, ಇದು ಒಂದು ರಂಗಭೂಮಿ. ಆ ರಂಗ ವೇದಿಕೆಯಲ್ಲಿ ಇನ್ನೊಬ್ಬ ಪಾತ್ರಧಾರಿ, ಸೂತ್ರಧಾರಿ ಒಬ್ಬ ಬೇಕಲ್ಲ. ನಾನೇ ಸೂತ್ರಧಾರಿ, ನೀನೇ ಪಾತ್ರಧಾರಿ. ಹಾಗಾಗಿ ಪಾತ್ರೋಚಿತವಾದ ಔಚಿತ್ಯವನ್ನು ಚೆನ್ನಾಗಿ ಬಲ್ಲ. ನೀನು ಅಂತೆ ನಡೆದಿದ್ದೀಯ, ಬಹಳ ಸಂತೋಷ ಆಯಿತು. ಇಲ್ಲಿ ನಿನ್ನ ಸ್ವತ್ವ ಪರೀಕ್ಷೆ ಅಲ್ಲದೆ ನಿನ್ನ ಮೇಲೆ ಯಾವ ದ್ವೇಷ ಇಲ್ಲ, ಯಾವ ಬೇಸರ ಖಂಡಿತ ಇಲ್ಲ. ಅರ್ಜುನ, ನೋಡಲ್ಲಿ ಗಯನ ನಾನು ಕೊಂದೆ ಎಂದು ಹೇಳ್ತಾ ಇದೆಯಲ್ಲ, ಎಚ್ಚರ ಆಗಿ ಆ ಕಡೆ ಹೋಗ್ತಾ ಇದ್ದಾರೆ. ಗಯ ಇಲ್ಲಿಂದ ಹೋಗಯ. ಹೋಗುತ್ತಿರುವಾಗ ಕೃತಜ್ಞತೆಯನ್ನು ಅರ್ಪಿಸಿ ಹೋಗ್ಬೇಕು ಬೇಡುವ? ಅಲ್ಲ, ನಮ್ಮ ಆಜ್ಞೆ ಹಾಗಾಗಿದೆ. ಅರ್ಜುನ ಕಡೆ ನೋಡ್ಬೇಡ, ಅವನಿಗೆ ಮತ್ತೆ ಮರುಕ ಉಂಟಾಗುತ್ತದೆ, ಹಾಗೆ ಹೋಗು ಅಂತ ಹೇಳ್ಕೊಂಡ್ಬಿಟ್ಟಿದ್ದೆ. ಒಟ್ಟಿನ ಮೇಲೆ ಇಂಥ ಕೃತಜ್ಞರಿಗೆಲ್ಲ ಉಪದೇಶ ಕೊಡುವ ದೊಡ್ಡ ಗುರುವಾಗಿಬಿಟ್ಟಲ್ಲ ಮಹಾರಾಯ. ಹಾಗಲ್ಲ, ಕಾಲಕ್ಕೆ ಅನುಕೂಲವಾಗಿ ನಡೆಯಬೇಕಾದ್ರೆ ಮಾನವ ದೈವತ್ವದ ಹೊಣೆ ಆದ್ರಿಂದ ದೈವತ್ವದ ಆ ಇಚ್ಛೆಗೆ ಅನುಸಾರವಾಗಿ ನಡೀತಾ ಇದ್ದದ್ದು ನಾನು. ಯಾಕೆ ಬಲ್ಲೆಯ, ಮುಂದೆ ನಡೆಯುವಂತಹ ಭಾರತ ಸಂಗ್ರಾಮ, ಆ ಸಂಗ್ರಾಮ ನಾಯಕರಾಗಿ ಮೆರೆಯಬಲ್ಲ, ವಿಜೃಂಭಿಸಬಲ್ಲ ಶಕ್ತಿ ಪ್ರಪಂಚದಲ್ಲಿ ಯಾರಿಗಿದೆ ಎಂದು ಯೋಚನೆ ಮಾಡಿದೆ. ನಿನಗಿದೆ ಎನ್ನುವ ನಿರ್ಧಾರಕ್ಕಿರುವಂತಹ ನಾನು ಈ ನಾಟಕವನ್ನು ಹೂಡಿದೆ. ಅಲ್ಲಿ ಮೋಹ, ಅಲ್ಲಿ ವಾತ್ಸಲ್ಯ, ಅಲ್ಲಿ ಅನುಕಂಪ, ಅಲ್ಲಿ ದಯೆ, ಇದೆಲ್ಲವನ್ನು ತುಂಬಿದೆ. ಆದರೆ ಒಂದಕ್ಕೂ ಕಿವಿ ಕೊಡದೆ, ಮನಸ್ಸನ್ನು ಕೊಡದೆ ಕರ್ತವ್ಯ ಎಂದು ಕರ್ತವ್ಯಕ್ಕಾಗಿ ಹೋರಾಟ ಮಾಡಿದೆಯಲ್ಲ, ಇದು ನಿನ್ನ ಕರ್ತವ್ಯ ಕರ್ಮಕ್ಕೆ
ನಾನು ಒಪ್ಪಿರುತ್ತಿದ್ದೇನೆ, ಗೆಲ್ತಿರುತ್ತಿದ್ದೇನೆ. ನಿನಗೆ ಒಳ್ಳೆಯದಾಗಿ. ಈ ಜಗನ್ನಿಯಾಮಕ ಸೂತ್ರಧಾರಿತ್ವಕ್ಕೆ ನಾನು ಮಣಿದಿದ್ದೇನೆ. ನೀನು ಹಮ್ಮಿಕೊಂಡಂತಹ ಯಾವ ಭವಿಷ್ಯದ ಯುದ್ಧ ಎನ್ನುವಂತ ರಂಗಭೂಮಿ ಇದೆಯೋ ಅಲ್ಲಿ ನಾನೊಬ್ಬ ಸಾಂಗ್ರಾಮಿಕ ನಾಯಕನಾಗಿ ವ್ಯವಹರಿಸಲಿಕ್ಕೆ ಸಮರ್ಥನಿದ್ದೇನೆ ಎನ್ನುವುದಾಗಿ ದೇವರ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದೀಯಲ್ಲ, ಧನ್ಯನಾಗಿದ್ದೇನೆ. ಶುಭ ದೇವರೇ, ಒಂದು ದಿವಸ ಉಳಿದು ನಮ್ಮಲ್ಲಿ ಒಂದಿಷ್ಟು ಕುಚಿಗೆ ಅಕ್ಕಿ ಅಥವಾ ಬೆಣಚಿಗೆ ಅಕ್ಕಿ ಉಂಟು, ಅಡಿಗೆ ಮಾಡಿಸ್ತೇನೆ, ಸುಖ ಭೋಜನ ಮಾಡಿ ಹೋಗ್ಬೋದಲ್ಲ. ಒಳ್ಳೆ ಊಟ ಹಾಕು ಮಹಾರಾಯ. ಶುಭವಾಗಲಿ.